ನಾನು ಯಾಕೆ ಫಸ್ಟ್ ಹಾಕ್ಸ್ಕೊಂಬಂದೆ ಗೊತ್ತಾ? ನಂದು ಆಮೇಲೆ ಇತ್ತು. ನನಗೆ ಭಯ ಅಂದರೆ ಎಲ್ಲಿ ಪಾಲಿಟಿಷಿಯನ್ಸ್ ಬಂದ್ಬಿಡ್ತಾರೆ ಏನೋ ಕಾರ್ಯಕ್ರಮಕ್ಕೆ ಅಂತ. ಬರ್ತಾರೆ ನನಗೆ ಗೊತ್ತದ. ಬಂದ್ರಂದ್ರೆ ಸತ್ರಂತ ಅರ್ಥ. ಎಲ್ಲರು ಹೆದರ್ಸದಲ್ಲೋ, ಕರೆ ಹೇಳಕತ್ತೀನಿ. ಬರೋದ ಲೇಟು, ಬಂದ ಮೇಲೆ ಭಾಷಣ ಶುರು ಮಾಡಿದ್ರಂದ್ರಿ ಯಾವುದೇ ಪಕ್ಷದವ್ರಲ್ಲಿ ಜಾಸ್ತಿ ಹೊತ್ತು ಮಾತಾಡೋದಲ್ಲ, ಸ್ಲೋ ಮಾತಾಡೋದು ಚಟ. ಸ್ಲೋ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಇಷ್ಟು ಸ್ಲೋ ಯಾಕೆ ಮಾತಾಡ್ತಾರೆ ಇಂಡಿಯಾದ ಪಾಲಿಟಿಷಿಯನ್ಸ್ ನನಗೆ ಅರ್ಥನೇ ಆಗೋದಿಲ್ರಿ. ಹೆಂಗಂದ್ರೆ ಒಂದೊಂದು ವರ್ಡ್ ನಡುವ 5 ಸೆಕೆಂಡ್ ಗ್ಯಾಪ್ ಇಡ್ತಾರೆ. ನೀವು ಬೈಡನ್ ತಗೊಳ್ರಿ, ಟ್ರಂಪ್ ತಗೊಳ್ರಿ, ಜಿನ್ಪಿಂಗ್ ತಗೊಳ್ರಿ, 5 ನಿಮಿಷ ಅಂದ್ರೆ 5 ನಿಮಿಷದ ಮಾತಾಡಿ ಮುಗಿಸ್ತಾರ. ನಮಗೆ ಶುರು ಮಾಡೋದಕ್ಕೆ ಜನರೇಟರ್ ತರ ಎಳ್ದು 5 ನಿಮಿಷ ಆಗಿರಲ್ಲ ಇನ್ನು ಶುರು ಮಾಡಕ್ಕೆ. ಹೆಂಗೆ ಈಗ ಫಾರ್ ಎಕ್ಸಾಂಪಲ್ KSRTC ಕನ್ನಡದಾಗ ಫುಲ್ ಫಾರ್ಮ್ ಏನಪ್ಪ? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆ. ಎಷ್ಟೊತ್ತಾಯ್ತು ಹೇಳಕ್ಕೆ? 2-3 ಸೆಕೆಂಡ ಮುಗಿಸಿದ್ರೆ ಇದನ್ನ ಯಾವುದೇ ರಾಜಕಾರಣಿ ಕಡೆ ಹೇಳ ಸರ್ ನೀವು ಮಿನಿಮಮ್ 20 ಸೆಕೆಂಡ್ ಮಾಡ್ತಾನೆ ಸರ್. ಹೆಂಗ? ಕರ್ನಾಟಕ ರಾಜ್ಯ ರಸ್ತೆ ಈಗ ಅದ ಮುಂದದ ತಡಿ ನಿಮ್ದು. ಇದು ಬರೋರಿದ್ದಾರೆ ಎಲ್ಲಾರು. ಸಾಕಾಗಿ ಹೋಗ್ಬಿಟ್ಟಿರ್ತದ ನಮ್ಗೆ. ಸರ್ ಮುಗಿಸ್ರಿ, ನಮಗೆ ಫುಲ್ ಫಾರ್ಮ್ ಗೊತ್ತು ಅಂತಂದ್ರೆ ಅಷ್ಟಕ್ಕೆ ಮುಗ್ಸಕ್ಕಾಗಲ್ಲ. ನೀವು ಬೇರೆ ಬೇರೆ ಇವೆಂಟ್ ಆಗಿ ನೋಡ್ರಿ ಏನ್ ಮಾಡ್ತಾರೆ ಗೊತ್ತಾ? ಸ್ಟೇಜ್ ಮೇಲೆ ಇನ್ನೊಂದು 10 ಮಂದಿ ಚೇರ್ ಹಾಕಿ ಕೂಡಿಸಿರ್ತಾರ ಮರಿ ಪುಡಾರಿಗಳನ್ನ. ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ಲ ಪಾಪ. ರಾಜಕಾರಣಿ ಮತ್ತೆ ಅವ್ರ ಹತ್ರ ತಿರುಗಿ ಅವ್ರು ಹೆಂಗ್ ಕೂತಿರ್ತಾರೆ ನೋಡ್ರಿ. ಪ್ಲಾಸ್ಟಿಕ್ ಚೇರ್ ಹಾಕಿ ಒಂದು ಪೇಟ ಇಟ್ಟಿರ್ತಾರೆ ಸರ್ ತಲೆ ಮೇಲೆ, ಒಂದು 10ಕ್ಕೂ ಒಂದು ಸುಗಂಧರಾಜ ಹಾರ ಹಾಕಿರ್ತಾರ. ಆಮೇಲೆ ಒಂದು ಶಾಲ್ ಹಾಕ್ತಾರ್ರಿ. ಆ ಶಾಲ್ ಹೆಂಗಿರ್ತದ ಕ್ವಾಲಿಟಿ? 100 ರೂಪಾಯಿ ಶಾಲ್ ಅಂದ್ರೆ ಅದು ಕೂತಲ್ಲೇ ಒಂದೊಂದೇ ಎಳಿ ಬಿಚ್ಕೊತೊಂಡಿರ್ತದಪ್ಪಿ. ನಾವು ಸ್ಟೇಜಿಂದ ಇಳಿದು ಹೋಗೋದ್ರ ಬರೀ ಒಂದು ದಾರ ಉಳಿದಿರ್ತದೆ. ನನ್ನ ಶಾಲೆ ಎಲ್ಲೆಲ್ಲಿ ಅಂತಂದು ವಾಪಸ್ ಹೊಡ್ಬೇಕು ನಾವು ಹುಡುಕ್ಲಕ್ಕ. ಅದನ್ನ ಹಾಕಿ ಮತ್ತೆ ಪಾಲಿಟಿಷಿಯನ್ ಕರ್ನಾಟಕ ರಾಜ್ಯ ಅಷ್ಟು ಸ್ಲೋ ಮಾಡಿ ಮತ್ತೆ ಆ ಸ್ಟೇಜ್ ಮೇಲೆ ಕೂತವ್ರ ಹತ್ರ ತಿರುಗಿ ಮಾಡ್ತಾನೆ. ಏನು? ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಎಲ್ಲರೂ ಕನ್ನಡದವ್ರು ಇದ್ದೀರಾ? ಕನ್ನಡದವ್ರು ಎಷ್ಟು ಮಂದಿ ಇದ್ದೀರಿ? ಕೈ ಐತ್ರಿ. ಹಾಸ್ಪೇಟಿ ಒಳ್ಳಾರಿ ಕನ್ನಡ ತೆಲುಗು ಎಲ್ಲ ಇರ್ತಾರೆ. ಹೌದಾ? ಏನು ವೇದಿಕೆ ಇಷ್ಟು ಕನ್ನಡದವ್ರು ಇದ್ದೀರಲ್ಲ, ಯಾವತ್ತಾದ್ರೂ ಇದ್ದಿರ್ತಕ್ಕಂಥ ಅಂತ ವರ್ಡ್ ಬಳಸಿರ ನಿಮ್ಮ ಮನ್ಯಾಗ? ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಅಂತ ಬಳಸ್ತಾರಲ್ಲ, ಇದು ಪಾಲಿಟಿಷಿಯನ್ಸು ಕನ್ನಡ ಮೀಡಿಯಾ ಅಷ್ಟೇ ಬಳಸೋದು. ದಿರ್ತಕ್ಕಂಥ ಅಂತ. ನೀವು ಯಾರ ಮೇಡಮ್ ನಿಮ್ಮ ಗಂಡನ ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ರಿ, ಹಂಚ್ಕೊಂಡ್ಬಿಡ್ತಾನೆ ಮತ್ತೆ ಅವನು. ಇವ್ರು ಯಾರು? ಇವನು ನನ್ನ ಗಂಡನ ಗಿರ್ತಕ್ಕಂಥ ಅಂತ. ಮತ್ತೇನು ಮಾಡಿದ್ನಿಲ್ಲೇ ನಾನು ಅಂತಂದು. ಇದು ಏನೇನು ಭಾಷೆ ನನಗೆ ಗೊತ್ತೇ ಆಗೋದಿಲ್ಲ. ಇವತ್ತಿನ ದಿನ ಅಂತಕ್ಕಂಥದ್ದೇನಿದೆ ಅಂತ. ಇವತ್ತಿನ ದಿನ ಅಂದ್ರೆ ಮುಗೀತಲ್ಲ, ಮತ್ತೆ ಅಂತಕ್ಕಂಥದ್ದೇನಿದೆ ಯಾಕೆ ಎಕ್ಸ್ಟ್ರಾ? ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನೀರಡಿಕೆ ನಿಂಗಮವರೇ, ಆಕಿ ಅದ್ ನಿಂದಿರ್ತಾಳ. ಅವಾಗ ಶಾಲ್ ಮತ್ತೆ 2 ದಾರ ಬೀಳ್ತಾವ ಕೆಳಗ. ಮತ್ತೆ ಇನ್ನೊಬ್ಬನಿಗೆ ಇವನು ಆಗಿರ್ಗಿರ್ಗಿರ್ಗಿರ್ಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಾಗ ನಾ ಕೂತೀನಿ 3ನೇದವನು. ನನ್ನ ನೋಡಿ ಒಬ್ಬ ರಾಜಕಾರಣಿ ಖುಷಿ ಆಗ್ಬಿಟ್ಟ, ಗುರ್ತು ಹಿಡಿದ್ಬಿಟ್ಟ. ಗುರ್ತು ಹಿಡಿದು ನಾನು ನೋಡಿ ಹಿಂಗೆ ಬೆನ್ ಚಪ್ಪರ್ಸಿ, ನನ್ನ ಪರಮಾಪ್ತ ಸ್ನೇಹಿತನಾಗಿರ್ತಕ್ಕಂಥ ನಾನೇನು ಹೆಸರಿಳಲಿ ಹೆಸರು ನಿಂದು ಅಂತ. ನಾನು ಮತ್ತೆ ಪರಮಾಪ್ತ ಸ್ನೇಹಿತ ಅಂದೆಲ್ಲ ಅಂಕಲ್ ಎಷ್ಟು ಸುಳ್ಳು ಹೇಳ್ತಿದ್ದೆ ಅಂತಂದು. ರಾಜಕಾರಣಿಗಳು ಹಿಂಗಂತ ಒಪ್ಕೊಂಡ್ಬಿಟ್ಟಿವಿ. ಗೊತ್ತಾರಿ ನಾವು ಯಾವಾಗ ಗೊತ್ತ್ರಿ? ನಾವಿಷ್ಟು ಸ್ಲೋ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ. ಯಾವನಾದ್ರೂ ಡಾಕ್ಟರ್ ಇಷ್ಟು ಸ್ಲೋ ಮಾತಾಡಿದಂದ್ರೆ ಪೇಷಂಟ್ ಸತ್ತ ಹೋಗ್ತಾನೆ ಸರ್. ನೀವು ಪಾಪ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ರಿಪೋರ್ಟ್ ಕೊಟ್ಟು ಡಾಕ್ಟರ್ ಕೇಳ್ತಿರ್ತೀರಿ, ಸರ್ ಏನಾಗೈತೆ ಜಲ್ದಿ ಹೇಳ್ರಿ, ಕೆಮ್ಮು ನಿಲ್ಲವಲ್ತ ಅಂತ ತಕ್ಷಣ ಅವನು ಏನೇನೋ ಮರ ಜಲ್ದಿ ಹೇಳೋ, ಕ್ಯಾನ್ಸರ್ ಅಂತಕ್ಕಂಥದ್ದೇನಿದೆ. ಕ್ಯಾನ್ಸರ ನನಗಂತ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದ. ಅದ ನಿನಗಿಲ್ಲ ಅಂತ ಹೇಳಕ್ ಬಂದಿದ್ದೆ ತಮ್ಮ, ಸತ್ಯ ಹೋದೆಲ್ಲ ಅಂತದ್ದು. ಬೆಸ್ಟ್ ಯಾವ್ದು ಗೊತ್ತ್ರಿ? ಗಂಡ ಹೆಂಡತಿ ಇಷ್ಟು ಸ್ಲೋ ಮಾತಾಡಿದ್ರೆ ಮನೆಗೆ ಜಗಳ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಮಕ್ಳು ಮನೆಗೆ ದಿವಸ ಎಷ್ಟು ನೊಂದ ನೋಡು. ಹೆಣ್ಮಕ್ಳು ಮನೆಗೆ ಯಾಕೆ ಗೊತ್ತಾ? ಗಂಡಸರು ಸಣ್ಣ ಸಣ್ಣ ಪುಟ್ಟ ಹೊಗೆ ಹೊಡಿಲಕತ್ತಾರಲ್ಲ, ಹೋಗಂತನ ಏನು ಹೊಳಿ. ಹೆಣ್ಮಕ್ಳು ಏನ್ ಮಾಡ್ತಾರೆ? ಗಂಡಸರು ಮನೆಯೊಳಗ ಗೊತ್ತಾ ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಮಾಡಂತ ಕೆಲಸ ಮಾಡ್ತಿರ್ತಾರೆ. ಏನು? ಚಾ ಕಪ್ ಕುಡ್ದು ಅಲ್ಲೇ ಇಟ್ಬಿಡ್ತಾರ. ಇನ್ನೊಂದು ಮಾಡ್ತಾರೆ ಗಂಡಸರು, ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಆ ಟವಲ್ನ ಏನ್ ಮಾಡ್ತಾರೆ ಹೇಳ್ರಿ? ಟವಲ್ ಎಲ್ಲಿ ಹಾಕ್ತಾರ ಹೇಳ್ರಿ? ಸೋಫಾ ಮೇಲೆ ಹಾಕ್ತಾರ. ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ನೀವು ಸ್ಲೋ ಮಾತಾಡ್ರಿ, ಜಗಳ ಆಗಲ್ಲ. ಏನು ನೀವು ಹಿಡ್ಕೊಂಡೋಗಿ, ನಿನಗೆ ಎಷ್ಟು ಸರ್ತಿ ಹೇಳಿದೀನಿ
ಅವನು ಈ ಹಸಿ ಟವಲ್ನ ಇಷ್ಟು ಸ್ಲೋ ಮಾತಾಡಿದ್ರೆ ಜಗಳ ಆಗಲ್ಲ. ಪ್ರಾಬ್ಲಮ್ ಯಾವಾಗ ಆಗುತ್ತಂದ್ರೆ ನಿಮ್ಮ ಮಕ್ಕಳು 12th PUC ಏನಾನ ಮುಗಿಸ್ಕೊಂಬಂದಿದ್ದ ಅನ್ಕೊಡ್ರಿ, ಅವ್ನ ರಿಸಲ್ಟ್ ಬಂದಿರ್ತದಲ್ಲ, ಅಪ್ಪಗೆ ಟೆನ್ಷನ್, ಲೇ ರಿಸಲ್ಟ್ ಏನಾಯ್ತು ಹೇಳಲಿ 12th ಅಂದ ತಕ್ಷಣ ನಿಮ್ಮ ಮಗ 2025 ಏನು 25 ರಿಸಲ್ಟ್ ಏನಾಯ್ತು 26ನೇ ಸಾಲಿನ, ಮುಂದೆ ಹೇಳಲಿ ಪದವಿ ಪೂರ್ವ, ರಿಸಲ್ಟ್ ಏನಾಯ್ತಲ್ಲಿ ಶಿಕ್ಷಣ ಇಲಾಖೆಯ ಅಂದ ತಕ್ಷಣ ಅಪ್ಪಗೆ ಗೊತ್ತಾಗ್ತದ ಪಕ್ಕಾ ಫೇಲ್ ಆಗಿ ಬಂದ ನಿಮ್ಮ ಮಗ ಅಂತಂದು. ಎಂಜಾಯ್ ಮಾಡಾಗಿದ್ದೀರಲ್ಲ ಎಲ್ಲರೂ? ಸಮಯ ಇದೆನಾ? ಸಮಯಾವಕಾಶ ಇದೆ. ವೆರಿ ನೈಸ್. ನಾನು ರಿಸಲ್ಟ್ ಅಂತ ಹೇಳಿದ್ರಿ, ಇಲ್ಲಿ PUC ಒಳಗ 5,000 ರ್ಯಾಂಕಿಂಗ್ ಬಂದವ್ರು ಎಷ್ಟು ಬಂದಿದ್ದೀರಿ? ಸುಮ್ಮನೆ ಕೈ ಎತ್ತಬೇಕಲೇ ತಮ್ಮ, ಸುಳ್ಳು ಹೇಳೋದು ಕಲಿಬೇಕಾ? ನೋಡಿ ಈಗ ಎಷ್ಟು ಬಂದು ನೋಡು ಕೈ. ನಂದು ಹೇಳ್ತೀನಿ ರೀ PUC ರಿಸಲ್ಟ್, ನಿಮ್ಗೆಲ್ಲ ಇಂಟ್ರೆಸ್ಟೆಡ್ ಕೇಳ್ತಿದ್ದೀರಲ್ಲ. PUC ಒಳಗೆ ಏನಾಗಿತ್ತು ಸರ್ ನಂದು, ಕರೆ ಹೇಳ್ತೀನಿ, ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟದ್ರಿ. ಈ ಪ್ರಾಬ್ಲಮ್ ಇಲ್ಲೇನು ಗೊತ್ತಾ, ಈಗ ಬೇರೆ ಬೇರೆ ಸಿಟಿ ಒಳಗೆ ಅನ್ಕೊಳ್ರಿ, ನಮ್ದು ಎಷ್ಟು ರಿಸಲ್ಟ್ ಬಂದದಂತ ಯಾವನು ಕೇರ್ ಮಾಡಲ್ಲ, ಬಗ್ಲಾಗಿದ್ದವನು. ಈ ಊರುಗಳಿಗೆಲ್ಲ ಗೊತ್ತಲ್ಲ, ಇಡೀ ಬಂಧು ಬಳಗಕ್ಕ ಊರವ್ರಿಗೆಲ್ಲ ಕುತೂಹಲ PUC ರಿಸಲ್ಟ್ ಏನಾಯ್ತೇನೆ ಒಂದು ಅಂತಂದು. ನಂದು ಒಂದು ಸಬ್ಜೆಕ್ಟ್ ಹೋಗ್ಯದ, ನಮ್ಮ ಮನೆ ಬಗ್ಲಾಗ ಹೋಗ್ಬೇಕು ಆಂಟಿ ಇದ್ಲ್ರಿ, ಅವ್ರ ಮಗ ಪ್ರಮೋದ್ ಪಮ್ಯ ಅಂತ, ಅವನು ನಾನು ಒಂದೇ ಏಜು, ಅವನು ಬೇರೆ ಕಾಲೇಜಾಗ PUC 80% ಬಂದ್ಬಿಡದ ಅವನಿಗೆ. ಆಕಿಗೆ ಮಗ 80% ಬಂದದಂತ ಖುಷಿ ಇಲ್ಲ, ನನಗೆಷ್ಟು ಬಂದದ ತಿಳ್ಕೊಬೇಕಾಗ್ಯದ. ಆಕಿ ಬಂದು ಒಂದ್ ದಿವ್ಸ ನನ್ನ ಹತ್ರ ಕೇಳಿದ್ಲು, ಅಪ್ಪಿ ರಿಸಲ್ಟ್ ಏನಾಯ್ತು ಅಂತ. ನಾನು ಹೇಳೋದು, ನಾ ತಪ್ಸ್ಕೊಂಡು ಅಡ್ಡಾಡಕತ್ತಿದ್ದೆ, ನಾನೇನು ಮಾಡ್ಬಿಟ್ಟೆ ಸುಳ್ಳು ಹೇಳಮಂತಂದು, ಅವ್ರ ಮಗ 80% ಬಂದಿತ್ತಲ್ಲ 10% ಜಾಸ್ತಿ ಸೇರಿಸಿ ಆಂಟಿ 90% ರೀ ಅಂದ್ಬಿಟ್ಟೆ. ಇಷ್ಟ ಆಗ್ಬಿಡ್ತು ಮಾರಿ ಅವ್ರದ್ದು. ಅವ್ರು ಫುಲ್ ಎಮೋಷನಲ್ ಆಗಿ ಕೇಳಿದ್ರು, ಹೌದು ಅಪ್ಪಿ ಮತ್ತು CET ಏನಾಯ್ತು ಅಂತ. ನಾ ಅಂದೆ ಆಂಟಿ 5,200 ರ್ಯಾಂಕಿಂಗ್ ರೀ ಅಂತ. ಅವ್ರಂದ್ರು ಅಲ್ಲಲ್ಲಿ ಅಪ್ಪಿ ಇನ್ನು CET ರಿಸಲ್ಟೇ ಬಂದಿಲ್ಲಲ್ಲ. ನಾ ಅಂದೆ ಇಲ್ಲ ಆಂಟಿ ಅಷ್ಟು ಬರ್ತದಂತ ನನಗೆ ಕಾನ್ಫಿಡೆನ್ಸ್ ಅದ ಅಂತಂದು. ಅವ್ರಂದ್ರು ನನ್ನ ಮಗ ಪಮ್ಯಾನು 2,000 3,000 ಬರ್ಬೋದು ಅವನು ಅಂತ. ಪ್ರಾಬ್ಲಮ್ ಏನು ಗೊತ್ತ್ರಿ, ಇಲ್ಲೆಲ್ಲ ಮಕ್ಕಳ ಮೇಲೆ ಇಷ್ಟು ಪ್ರೆಷರ್ ಹಾಕ್ತಾರಂದ್ರೆ, ಎಕ್ಸಾಮಿನೇಷನ್ ಮತ್ತೆ ರೀ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀವಲ್ಲ, ಆ ಸೆಂಟರ್ ಮುಂದೂ ನಿಂತಿರ್ತಾರೆ ಅಂಕಲ್ ಆಂಟಿಗಳು. ಅವ್ರ ಮಕ್ಕಳು ಪಾಸಾಗಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ, ಇವ್ರಿಗೇನಂದ್ರೆ ಯಾವ ಹುಡುಗರು ಫೇಲ್ ಆಗ್ಯಾವ ನೋಡೋಣ ಅಂತಂದು. ನಮ್ಮೂರಾಗ ಅಲ್ಲಿ ಬಂದು ಸೆಂಟರ್ ಮುಂದೆ ಅಂಕಲ್ ಆಂಟಿ ಅಂಕಲ್, ನಾನು ಅದಕ್ಕೆ ಇವ್ರಿಗೆ ಗೊತ್ತಾಗ್ಬಿಡ್ತದಲ್ಲ ಅಂತ ಎಕ್ಸಾಮಿನೇಷನ್ ದಿನ ಕ್ಯಾಪ್ ಹಾಕ್ಕೊಂಡು ಗ್ಲಾಸಸ್ ಇಟ್ಕೊಂಡು ಸ್ಕಾರ್ಫ್ ಹಾಕ್ಕೊಂಡು ಯಾರಿಗೆ ಗೊತ್ತಾಗ್ಲಾರ್ದಂಗ ಎಕ್ಸಾಮಿನೇಷನ್ ಹತ್ರ ಸೆಂಟರ್ ಹತ್ರ ಹೋಗ್ತೀನಿ, ನೋಡ್ತೀನಿ ಒಂದು ಗಿಡದ ಕೆಳಗ ಆಕಿ ನಮ್ಮ ಪಮ್ಮ್ಯಾನ ಅಮ್ಮ, ಆಕಿ ರೆಡಿಯಾಗಿ ಬಂದು ನಿಂತಾಳ, ಯಾರು ಬಂದ್ರೆ ಫೇಲ್ ಆದವ್ರು ನೋಡೋಣ ಅಂತಂದು. ನನಗೆ ಅಲ್ಲಿ ಸಿಕ್ಕಿಬಿದ್ದಲೆ ಅಂತಂದು ಅನ್ಕೊಂಡು ಆಕಿ ನನ್ ಕುಡ್ದೆ ಆಚಾರ್ಯ ಮಗ ಅಲ್ಲಲ್ಲಿ ನೀನು ಅಂದ ತಕ್ಷಣ ನಾನೇನೋ ನಮಸ್ಕಾರ ಮಾಡಿ ಒಳಗೆ ಹೋಗ್ಬಿಟ್ಟೆ, ಗೊತ್ತಾಗಲಿಲ್ಲ, ತಪ್ಪಿಸ್ಕೊಂಡಪ್ಪ ಅಂತಂದು ಒಳಗೆ ಹೋದ್ರಿ. ಒಳಗೆ ಹೋದ್ಮೇಲೆ ಅಪ್ಪಿ ಎಕ್ಸಾಮಿನೇಷನ್ ಸೆಂಟರ್ ಆಗ ಅದನ್ನೆಲ್ಲ ಕ್ಯಾಪ್ ಗೀಪ್ ತೆಗೆದು ಡೆಸ್ಕ್ ಹತ್ರ ಕೂತ್ಕೊಂಡೆ. ಹೌದಾ, ನನ್ನ ಬಗ್ಲಾಗ ಇನ್ನೊಬ್ಬ ಹುಡುಗ ಬಂದು ಕೂತ. ಯಾವನಂತ ನೋಡ್ತೀನಿ, ಆಂಟಿ ಮಗ ಪ್ರಮೋದ. ನಾನೇನು ಕೇಳಿದೆ, ಪ್ರಮೋದ 80% ಪ್ರಮೋದ, ನೀನೇನೆಲ್ಲ ಇಲ್ಲಿ ಅಂದೆ. ಅಣ್ಣ 4 ಸಬ್ಜೆಕ್ಟ್ ಹೋಗ್ಯಾವಿಲ್ಲ ನಾನು ಅಂತ. ಬಟ್ ಏನಂದ್ರೆ ಅವ್ನು ಇವತ್ತು ಹಂಪಿ ಉತ್ಸವದಾಗ ಅವ್ನ ರಿಸಲ್ಟ್ ಹೇಳಿನಿ, ಮಂದಿಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ, ಭಾರಿ ಅನ್ನೋದನ್ನ ಅನ್ಕೊಂಡಿದ್ರು ಅವ್ನು. ಪ್ರಾಬ್ಲಮ್ ಏನು ಗೊತ್ತಾ, ಸುಳ್ಳು ಹೇಳೋದು ಒಂದೊಂದ್ಸರಿ ನೆಸಸರಿ ರೀ ಸಮಾಜದಾಗ. ಒಬ್ರೊಬ್ರು ಪೇರೆಂಟ್ಸ್ ಇರ್ತಾರೆ ಈಗಿನ ಕಾಲದಾಗ. ಬಾಗಲಕೋಟೆಗೆ ಒಂದು ನ್ಯೂಸ್ ಬಂತಪ್ಪಿ ಲಾಸ್ಟ್ ಇಯರ್, ಏನಾಗ್ಯದ, ಒಂದು ಹುಡುಗ SSLC ಎಕ್ಸಾಮ್ ಬರ್ದಾನ, ನೀವು ನೋಡಿರ್ತೀರಿ ನ್ಯೂಸ್. ಅವ್ರ ಅಪ್ಪ ಏನು ಹೇಳಿದ್ನಂತ, ಅಪ್ಪಿ ನಿಂದು ರಿಸಲ್ಟ್ ಏನಾದರೂ ಬರಲಿ ನಾನೇನೋ ಸಪೋರ್ಟ್ ಮಾಡ್ತೀನಿ ಅಂದಿದ್ನಂತ. ಅಪ್ಪ ಅಷ್ಟು ಸಪೋರ್ಟ್ ಮಾಡಿದ್ರೆ ಸ್ವಲ್ಪನೂ ಓದ್ಬೇಕಿಲ್ಲ ಇವನು. ಇವನೇನು ಮಾಡ್ಯಾನ ಮಗ ಗೊತ್ತಾ, ಮಗ 6 ಸಬ್ಜೆಕ್ಟ್ ಫೇಲ್ ಆಗ್ಯಾನ. ಅಪ್ಪ ಸುಮ್ಮ ಕೊಡ್ಬೇಕಿಲ್ಲ, ಯಾರಿಗೆ ಹೇಳಾರ್ದ, ಅಪ್ಪ ಏನ ನಾನು ಅವತ್ತೇ ಹೇಳಿದ್ದೆ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ, ಈಗೂ ಮಾಡ್ತೀನಿ ಅಂತಂದೊಂದು ಕೇಕ್ ತೊಗೊಂಬಂದನ್ರಿ. ನೋಡ್ರಿ ನ್ಯೂಸ್, ಭಾಳ ಫೇಮಸ್ ಆಯ್ತು ಅದು ನ್ಯೂಸ್. ಕೇಕ್ ತೊಗೊಂಬಂದು ಕೇಕ್ ಕಟ್ ಮಾಡ್ಸರ್, ಅಷ್ಟು ಮಾಡಿದ್ರೆ ತಾವು ಮಾಡಿದ್ರೆ ಸಾಕಿತ್ತಿಲ್ಲ, ಅದ್ರ ಮೇಲೆ ಆ ಮಗಂದು ರೋಲ್ ನಂಬರ್ ಪರ್ಸೆಂಟೇಜ್ ಹಾಕ್ಸ್ಯಾರ್ರಿ. ಪರ್ಸೆಂಟೇಜ್ ಹಾಕ್ಸು ಪರವಾಗಿಲ್ಲ, ನೀವೇ ಕಟ್ ಮಾಡ್ಬೇಕಿಲ್ಲ. ಈ TV9 ಪಬ್ಲಿಕ್ TV ಸುವರ್ಣ ನ್ಯೂಸ್ ಅವ್ರನ್ನೆಲ್ಲ ಕರೆಸ್ಯಾರ. ಅವ್ರ ಮಗ ಮನಸ್ಸಾಗ, ಅಪ್ಪ ಈಗ ಇಡೀ ರಾಜ್ಯ ನನ್ನ ರೀ ಎಕ್ಸಾಮಿನೇಷನ್ ರಿಸಲ್ಟಿಗೆ ವೇಟ್ ಮಾಡಕತ್ತದಲ್ಲಿ, ಎಂತ ಮಾಡಿಟ್ಟೆ ಅಂತ ಅವ್ರ ಮಗನ ಟೆನ್ಷನ್. ಹೌದಾ, ಸಮಯ ಇದೆನಾ? ಹೌದಾ, ಕೊನೆಯದೆ ಆಯ್ತಾಯ್ತು, ಹೆಚ್ಚು ಸಮಯ ಇಲ್ಲ, ಮತ್ತೆ ಸಿಗೋಣಂತೆ. ಎಲ್ಲರಿಗೂ ಅನಂತ ವಂದನೆಗಳು. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ರೀ, ಇದು ಇಷ್ಟು ಐತಿಹಾಸಿಕ ಜಾಗ, ಇದು ಇತಿಹಾಸ ಪ್ರಸಿದ್ಧ ಜಾಗ. ನಾವೆಲ್ಲ ಉತ್ತರ ಕರ್ನಾಟಕದವ್ರು, ಹೌದಾ? ಇವತ್ತು ಉತ್ತರ ಕರ್ನಾಟಕದ ಹುಡುಗರು ಯಾರೇ ಕೇಳ್ರಿ, ಬಹಳಷ್ಟು ಜನ ಏನಂತಾರೆ ಗೊತ್ತಾ, ನಾವು ರಫ್ ಅಂಡ್ ಟಫ್ ಮಂದಿರಿ, ಹುಂಬರು. ಅದಲ್ಲ, ನಾವು ಯಾವತ್ತಾದ್ರೂ ನಮ್ಮ ಐಡೆಂಟಿಟಿ ಹೇಳ್ಬೇಕಂತಂದ್ರೆ ಕೃಷ್ಣ ದೇವರಾಯನ ನೆಲದಿಂದ ಬಂದವ್ರು ನಾವು ಅಂತ ಹೇಳ್ಬೇಕ್ರಿ ಎಲ್ಲರೂ. ಐಡೆಂಟಿಟಿ ಅದಾಗ್ಲಿ. ಯಾಕಂದ್ರೆ ಇತಿಹಾಸ ಪ್ರಜ್ಞೆ ಹೆಂಗಿಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನಮ್ಮನ್ನೆಲ್ಲ ಇಲ್ಲಿ ತೋರ್ಸಕ್ ಕರ್ಕೊಂಡು ಹೋಗಿದ್ರಿ ಹಂಪಿ.
ಕಲ್ಲಿನ ರಥ ತೋರಿಸಿದ್ರು, ಎಲ್ಲ ತಿರುಗಾಡಿಸಿ ಒಂದು ಮಂಟಪ ತೋರಿಸಿ ಪಾಪ ಒಬ್ಬ ಗೈಡ್ ಕೇಳಿದ್ರು ನಮ್ಗೆಲ್ಲ, ನಿಂತಿದ್ವಲ್ಲ, ಕೇಳ್ದ ಈ ಕಲ್ಲು ಬಂಡೆಗಳ ಮಹತ್ವ ಏನು ಗೊತ್ತಾ ಅಂತ ಕೇಳ್ದ. ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ಲಕತ್ತಿದಂದ್ರೆ ಈ ಬ್ಯಾಟಲ್ ಆಫ್ ತಾಳಿಕೋಟ್ ಆದ್ಮೇಲೆ ಶತ್ರುಗಳು ಬಂದ್ರು, ಇಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು, ಅದನ್ನೆಲ್ಲ ಹೇಳ್ತಾರಂತ ಅವ್ರ ಗೈಡ್ ಎಕ್ಸ್ಪೆಕ್ಟ್ ಮಾಡ್ಲಕತ್ತಾರ. ನನ್ನ ಜೊತೆಗೆ ಇದ್ದವನು ಉತ್ತರ ಕನ್ನಡದ ಅವನೇನು ಅನ್ಬೇಕು, ಏನ್ ಹೇಳಿ ಕಲ್ಲುಗಂಡಗಳ ಮಹತ್ವ ಅಂತಂದು ಕೇಳಿದ್ರೆ ಅವನಂದ ಮಾಲಾಶ್ರೀ ಇಲ್ಲೇ ಡ್ಯಾನ್ಸ್ ಮಾಡಿದ್ರಲ್ರಿ ಸರ್ ಅಂತ. ಸೊ ಇಷ್ಟು ಹೇಳಿ 2 ಮಾತು ಮುಗಿಸ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್.